ಬೀದರ್ನಲ್ಲಿ ಎಗ್ಗಿಲ್ಲದ ನಡೀತಾ ಇದೆ ಅಕ್ರಮ ಗಣಿಗಾರಿಕೆ. 20 ಎಕರೆ ಜಾಗದಲ್ಲಿ ರಾಜಾರೋಷವಾಗಿ ಅಕ್ರಮ ಗಣಿಗಾರಿಕೆ ನಡೀತಾ ಇರುವಂತದ್ದು. ಬೀದರ್ನಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಗಣಿಗಾರಿಕೆ. ಇನ್ನು 24 ಎಕರೆ ಜಾಗದಲ್ಲಿ ರಾಜಾರೋಷವಾಗಿ ಅಕ್ರಮ ಗಣಿಗಾರಿಕೆಯನ್ನ ಮಾಡ್ತಾ ಇರುವಂತದ್ದು. ಭೂ ಸಂಪತ್ತು ಲೂಟಿ ಮಾಡ್ತಾ ಇದ್ದಾರೆ ದಂಧೆಕೋರರು. ಭೂ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ ಅಧಿಕಾರಿಗಳು. ಬೀದರ್ನ ಕಾಡವಾದ ಗ್ರಾಮದ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಡೀತಾ ಇರುವಂತದ್ದು. 50 ರಿಂದ 70 ಅಡಿ ಆಳ ಭೂ ಒಡಲನ್ನ ಬಗೆದು ಗಣಿಗಾರಿಕೆಯನ್ನ ಮಾಡ್ತಾ ಇರುವಂತದ್ದು. ಜೆಸಿಬಿ ಇಟಾಚಿ ಮೂಲಕ ಅಕ್ರಮವಾಗಿ ಗಣಿಗಾರಿಕೆ ದಂಧೆ ನಡೆಸ್ತಾ ಇದ್ದಾರೆ. ಬೀದರ್ನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಈ ಅಕ್ರಮ ಗಣಿಗಾರಿಕೆ. ಒಟ್ಟಾರೆ 20 ಎಕರೆ ಜಾಗದಲ್ಲಿ ರಾಜಾರೋಷವಾಗಿ ಅಕ್ರಮ ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈ ವಿಚಾರದ ಕುರಿತಂತೆ ಯಾವ ಒಂದು ಆಕ್ಷನ್ ಅನ್ನು ಕೂಡ ತೆಗೆದುಕೊಂಡಿಲ್ಲ ಅಲ್ಲಿರುವಂತಹ ಅಧಿಕಾರಿಗಳು. ಕಣ್ಮುಚ್ಚಿ ಕುಳಿತಿದ್ದಾರೆ. ಭೂ ಸಂಪತ್ತು ಲೂಟಿ ಆಗ್ತಿದ್ರು ಕೂಡ ಅಲ್ಲಿನ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವಂತದ್ದು. ಒಟ್ಟಾರೆ 20 ಎಕರೆ ಜಾಗದಲ್ಲಿ ರಾಜಾರೋಷವಾಗಿ ಆರಾಮಾಗಿ ಅಕ್ರಮ ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಯಾವ ಅಧಿಕಾರಿಗಳ ಹೆದರಿಕೆ ಇಲ್ಲದೆ ರಾಜಾರೋಷವಾಗಿ ಗಣಿಗಾರಿಕೆಯನ್ನ ನಡೆಸ್ತಾ ಇದ್ದಾರೆ ದಂಧೆಕೋರರು. ಭೂ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಕಣ್ಮುಚ್ಚಿಕೊಳ್ತಿದ್ದಾರೆ ಅಲ್ಲಿನ ಅಧಿಕಾರಿಗಳು. ಯಾವುದೇ ಆಕ್ಷನ್ ಅನ್ನ ಕೂಡ ತೆಗೆದುಕೊಂಡಿಲ್ಲ ಇದುವರೆಗೂ. ಬೀದರ್ನ ಕಾಡವಾದ ಗ್ರಾಮದ ವ್ಯಾಪ್ತಿಯಲ್ಲಿ ಈ ಘಟನೆ ನಡೀತಾ ಇರುವಂತದ್ದು. 50 ರಿಂದ 70 ಅಡಿ ಆಳ ಭೂ ಒಡಲನ್ನ ಬಗೆದು ಗಣಿಗಾರಿಕೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಜೆಸಿಬಿ ಹಿಟಾಚಿಯ ಮೂಲಕ ಅಕ್ರಮವಾಗಿ ಗಣಿಗಾರಿಕೆ ದಂಧೆಯನ್ನ ನಡೆಸ್ತಾ ಇದ್ದಾರೆ. ನೋಡ್ತಾ ಇರಬಹುದು ದೃಶ್ಯದಲ್ಲಿ ಜೆಸಿಬಿಯ ಮೂಲಕ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾ ಇರುವಂತಹ ದೃಶ್ಯ ಇದು. ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ಯಾವುದೇ ಅಧಿಕಾರಿಗಳ ಒಂದು ಭಯವಿಲ್ಲ ಅವರಿಗೆ. ಅವರ ಅಪ್ಪನ ಆಸ್ತಿ ಲೆವೆಲ್ಗೆ ಮಾಡ್ತಾ ಇರುವಂತದ್ದು ಇದು. ಯಾವುದೇ ಅಧಿಕಾರಿಗಳ ಒಂದು ಭಯವಿಲ್ಲದೆ ರಾಜಾರೋಷವಾಗಿ ಲೂಟಿಯನ್ನ ಮಾಡ್ತಾ ಇದ್ದಾರೆ ಅಲ್ಲಿನ ದಂಧೆಕೋರರು. ಒಟ್ಟಾರೆ 70 ಎಕರೆ ಜಾಗದಲ್ಲಿ ಈ ಘಟನೆ ನಡೀತಾ ಇರುವಂತದ್ದು. ಒಂದಲ್ಲ ಎರಡಲ್ಲ 50 ರಿಂದ 70 ಅಡಿ ಆಳ ಭೂ ಒಡಲನ್ನ ಬಗಿತಾ ಇದ್ದಾರೆ. ಅಲ್ಲಿ ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಬೀದರ್ನ ಕಾಡವಾದ ಗ್ರಾಮದ ವ್ಯಾಪ್ತಿಯಲ್ಲಿ ಈ ಘಟನೆ ನಡೀತಾ ಇರುವಂತದ್ದು. ಭೂಮಿ ಯಾರ್ದಾದ್ರೂ ಆಗಿರ್ಲಿ, ಜಾಗ ಯಾರ್ದಾದ್ರೂ ಆಗಿರ್ಲಿ, ನಂದೇ ಆಡಳಿತ ಅನ್ನೋ ಲೆವೆಲ್ಗೆ ದಂಧೆಕೋರರು ಈ ಕೃತ್ಯವನ್ನ ನಡೆಸ್ತಾ ಇರುವಂತದ್ದು. ರಾಜಾರೋಷವಾಗಿ ಜೆಸಿಬಿ ಮತ್ತು ಇಟಾಚಿಗಳನ್ನ ಬಳಸಿಕೊಂಡು ಅಕ್ರಮವಾಗಿ ಗಣಿಗಾರಿಕೆ ದಂಧೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ 20 ಎಕರೆ ಜಾಗದಲ್ಲಿ ರಾಜಾರೋಷವಾಗಿ ಈ ದಂಧೆಯನ್ನ ನಡೆಸ್ತಾ ಇದ್ದಾರೆ ದಂಧೆಕೋರರು. ಭೂ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ದಾರೆ. ಬೀದರ್ನಲ್ಲಿ ಈ ಘಟನೆ ನಡೀತಾ ಇರುವಂಥದ್ದು. ಒಟ್ಟಾರೆ 20 ಎಕರೆ ಜಾಗದಲ್ಲಿ ರಾಜಾರೋಷವಾಗಿ ಭೂ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಅಧಿಕಾರಿಗಳು ಯಾವುದೇ ಒಂದು ಕ್ರಮವನ್ನ ಕೈಗೊಂಡಿಲ್ಲ ಇದುವರೆಗೆ. ಹಾಗಾದ್ರೆ ಈ ಲೂಟಿ ವಿಚಾರದಲ್ಲಿ ಅಧಿಕಾರಿಗಳ ಕೈ ಏನಾದ್ರೂ ಇದೆಯಾಗಿ? ಅಧಿಕಾರಿಗಳು ಕೂಡ ಇದಕ್ಕೆ ಸಾಥ್ ಕೊಡ್ತಿದ್ದಾರಾ? ಇದುವರೆಗೂ ಕಣ್ಮುಚ್ಚಿ ಕುಳಿತಿದ್ದಾರೆ, ಯಾವುದೇ ಕೂಡ ಒಂದು ಕ್ರಮವನ್ನ ಕೈಗೊಂಡಿಲ್ಲ ಅಂತಂದ್ರೆ, ಕಣ್ಮುಚ್ಚಿ ಕುಳಿತಿದ್ದಾರೆ ಅಂದ್ರೆ ಅವರದು ಕೂಡ ಇಲ್ಲಿ ಸಾಥ್ ಇದೆಯಾ ಅಂತ. ಇಷ್ಟು ರಾಜಾರೋಷವಾಗಿ ಒಂದು ಗಣಿಗಾರಿಕೆಯನ್ನ ಮಾಡ್ತಾರೆ ಅಂತಂದ್ರೆ ಯಾರದು ಹೆದರಿಕೆ ಇಲ್ಲದೆ, ಯಾವ ಅಧಿಕಾರಿಗಳ ಹೆದರಿಕೆ ಇಲ್ಲದೆ ಬೀದರ್ನ ಕಾಡವಾದ ಗ್ರಾಮದ ವ್ಯಾಪ್ತಿಯಲ್ಲಿ ಈ ಗಣಿಗಾರಿಕೆ ನಡೀತಾ ಇರುವಂತದ್ದು. ಎಲ್ಲಿದ್ದಾರೆ ಅಲ್ಲಿ ಅಧಿಕಾರಿಗಳು? ಏನ್ ಮಾಡ್ತಿದ್ದಾರೆ? ಕಣ್ಮುಚ್ಚಿಕೊಳ್ತಿದ್ದಾರೆ. ಹಾಗಾದ್ರೆ ಭೂ ಸಂಪತ್ತು ಲೂಟಿ ಆಗ್ತಾ ಇದ್ರೂ ಕೂಡ ಒಂದು ಆಕ್ಷನ್ ತೆಗೆದುಕೊಂಡಿಲ್ಲ ಇನ್ನೂವರೆಗೂ. 50 ರಿಂದ 70 ಅಡಿ ಆಳ ಭೂ ಒಡಲನ್ನ ಬಗೆದು ಗಣಿಗಾರಿಕೆಯನ್ನ ನಡೆಸ್ತಾ ಇದ್ದಾರೆ ದಂಧೆಕೋರರು.